ಕೊಡಗಿನ ಪ್ರವಾಹದಿಂದ ವಿದ್ಯಾವಂಚಿತರಾದ ಮಕ್ಕಳಿಗೆ ಶನಿವಾರ ಮಾಗಡಿಯಲ್ಲಿ ಶ್ರೀ ಮಾರುತಿ ವಿದ್ಯಾಸಂಸ್ಥೆಯ ವತಿಯಿಂದ ದೇಣಿಗೆ ಸಂಗ್ರಹಿಸಲಾಯಿತು. ಕಾರ್ಯದರ್ಶಿ ಗಂಗರಾಜು ಮಾತನಾಡಿ, ಕೊಡಗಿನ ಪ್ರವಾಹದಿಂದ ಶಾಲೆಗಳನ್ನು ಕಳೆದುಕೊಂಡ ಮಕ್ಕಳಿಗೆ ಶ್ರೀ ಮಾರುತಿ ವಿದ್ಯಾಸಂಸ್ಥೆಯ ಆಡಳಿತ ವರ್ಗ, ಮಕ್ಕಳು ಹಾಗೂ ಶಾಲೆಯ ಶಿಕ್ಷಕರು ಕೊಡಗಿನ ಶಾಲೆಗಳ ಮರುಸೃಷ್ಟಿಯ ದೃಷ್ಟಿಯಿಂದ ಎಲ್ಲರೂ ತಮ್ಮ ಕೈಲಾದಷ್ಟು ದೇಣಿಗೆ ನೀಡಿದ್ದಾರೆ. ಇದನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ತಲುಪಿಸಲಾಗುತ್ತದೆ ಎಂದು ತಿಳಿಸಿದರು. ಶ್ರೀ ಮಾರುತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಶ್ರೀ ಮಾರುತಿ ಪಬ್ಲಿಕ್ ಸ್ಕೂಲ್, ಶ್ರೀ ಮಾರುತಿ ITI, ಶ್ರೀ ಮಾರುತಿ PU ಕಾಲೇಜ್ ಮತ್ತು ಶ್ರೀ ಮಾರುತಿ ಫಸ್ಟ್ ಏಡ್ ಕಾಲೇಜ್ ವತಿಯಿಂದ ಏನು ನಮ್ಮ ನೆರೆಯ ಜಿಲ್ಲೆ ಕೊಡಗಿನಲ್ಲಿ ಉಂಟಾಗಿರುವಂತಹ ನೆರೆ ಸಂತ್ರಸ್ತರು, ಅದರಲ್ಲೂ ವಿಶೇಷವಾಗಿ ಮಕ್ಕಳು ಇದರಿಂದ ತುಂಬ ತೊಂದರೆಗೀಡಾಗಿದ್ದಾರೆ. ಶಾಲೆಗಳೆಲ್ಲ ರಜಾ ಘೋಷಣೆ ಮುಚ್ಚಲಾಗಿದೆ. ಇಂತಹ ನೊಂದವರಿಗೆ ವಿದ್ಯಾಸಂಸ್ಥೆ ಮತ್ತು ಮಕ್ಕಳು ಶಿಕ್ಷಕರಿಂದ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಅವರಿಗೆ ಮತ್ತೆ ಮರು ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಸಣ್ಣ ಸಹಾಯವನ್ನು ಶ್ರೀ ಮಾರುತಿ ಸಮೂಹ ಸಂಸ್ಥೆಗಳು ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ನಿಜಕ್ಕೂ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ ಸಂಸ್ಥೆಯ ವಿದ್ಯಾರ್ಥಿಗಳು, ವಿಶೇಷವಾಗಿ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದೇ ವೇಳೆ ಶ್ರೀ ಮಾರುತಿ ವಿದ್ಯಾಸಂಸ್ಥೆಯ ಶಿಕ್ಷಕರಾದ ನರಸಿಂಹಯ್ಯನವರು ಮಾತನಾಡಿದರು. ಈ ದಿನ ನಮ್ಮ ಮಾರುತಿ ಸಮೂಹ ಸಂಸ್ಥೆಗಳಿಂದ ಆಡಳಿತ ಮಂಡಳಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು, ಆಸಕ್ತಿ ಉಳಿರ್ತಕ್ಕಂಥ ಮಕ್ಕಳು ಕೂಡ ಈ ಒಂದು ಸಣ್ಣ ಕೊಡುಗೆಯನ್ನು ಕೊಡಗು ಜಿಲ್ಲೆಗೆ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ತೃಪ್ತಿ ತಂದಿರತಕ್ಕಂಥ ವಿಚಾರ. ಮತ್ತು ಈ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವರ್ಗ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು.